ಮಾ ಇಂಟಿ ಬಂಗಾರಂ ಇದು ಬಿ.ವಿ. ನಂದಿನಿ ರೆಡ್ಡಿ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಸಮಂತಾ ರುತ್ಪ್ರಭು, ದಿಗಂತ್, ಗುಲ್ಶನ್ ದೇವಯ್ಯ ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಮಂತಾ ಅವರು ಹೆಲ್ತ್ ಇಶ್ಯೂಸ್ ನ ಕಾರಣದಿಂದ ಒಂದಷ್ಟು ಗ್ಯಾಪ್ ಅನ್ನ ತಗೊಂಡು ಬರೋಬ್ಬರಿ 3 ವರ್ಷಗಳ ನಂತರ ಥಿಯೇಟರ್ಸ್ಗೆ ಕಂಬ್ಯಾಕ್ ಮಾಡಿದ್ದು. ಈ ಸಿನಿಮಾದ ಮಾರ್ಕೆಟಿಂಗ್ ಮೆಟೀರಿಯಲ್ ನನಗೆ ಇಷ್ಟ ಆಗಿತ್ತು ಅಂಡ್ ಒಂದು ಫ್ರೆಶ್ ಕಾನ್ಸೆಪ್ಟ್ ಅನ್ನ ನಮ್ಮ ಮುಂದೆ ತರುವಂತಹ ಭರವಸೆ ಕೂಡ ಕಂಡು ಬಂದಿತ್ತು. ಸೊ ಇವತ್ತು ಈ ಸಿನಿಮಾ ನೋಡಿದ ನಮಗೆ ಏನ್ ಅನಿಸ್ತು, ಏನೆಲ್ಲ ಕಷ್ಟ ಆಯ್ತು, ಏನೆಲ್ಲ ಇಷ್ಟ ಆಯ್ತು ಎಲ್ಲವನ್ನ ಈ ರಿವ್ಯೂಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇಲ್ಲಿನ ಮುಖ್ಯ ಪಾತ್ರಧಾರಿಯ ಹೆಸರು ಸ್ವರ್ಣ. ಒಂದು ಸಾಂಪ್ರದಾಯಿಕ ಕುಟುಂಬಕ್ಕೆ ಸೊಸೆಯಾಗಿ ಬರುವಂತಹ ಈಕೆ ನೋಡೋದಕ್ಕೆ ತುಂಬಾ ಸಾಧು, ಸಿಂಪಲ್ ಆಗಿ ಕಾಣ್ತಾಳೆ. ಆದ್ರೆ ಅವಳಿಗೆ ಹಿಂದೆ ಒಂದು ರಹಸ್ಯಮಯವಾದಂತಹ ಪಾಸ್ಟ್ ಇದೆ. ಕುಟುಂಬದಲ್ಲಿ ಎಲ್ಲರೊಂದಿಗೆ ಹೊಂದ್ಕೊಂಡು ಹೋಗ್ಬೇಕು, ಅವರ ಪ್ರೀತಿ ಗಳಿಸ್ಬೇಕು ಅನ್ನುವಂತಹ ಪ್ರಯತ್ನ ಮಾಡ್ತಾ ಇರುವಾಗ್ಲೇ ಅವಳ ಹಳೆ ಜೀವನದಿಂದ ಒಂದಷ್ಟು ಸಮಸ್ಯೆಗಳು ಹಿಂದಿರುಗಿ ಬರೋದಕ್ಕೆ ಶುರುವಾಗುತ್ತೆ. ಪೀಸ್ಫುಲ್ ಆಗಿ ಹೋಗ್ತಾ ಇರುವಂತಹ ಅವಳ ಬದುಕನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗ್ತಾರೆ. ಆ ಪಾಸ್ಟ್ ಏನು, ಸ್ವರ್ಣ ಯಾಕೆ ಅದನ್ನ ಮುಚ್ಚಿಟ್ಕೊಂಡಿದ್ದಾಳೆ, ಮತ್ತೆ ತನ್ನ ಹೊಸ ಕುಟುಂಬವನ್ನ ರಕ್ಷಿಸೋದಕ್ಕೆ ಈಕೆ ಏನೆಲ್ಲ ಮಾಡ್ತಾಳೆ ಅನ್ನೋದೇ ಸಿನಿಮಾದ ಪ್ಲಾಟ್. ಈ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಸಮಂತಾ ರುತ್ಪ್ರಭು. ಅವರಿಗೆ ಸಿಕ್ಕಿರುವಂತಹ ಎಲಿವೇಶನ್ ಮೊಮೆಂಟ್ಸು, ಆಕ್ಷನ್ ಸೀನ್ಸು ಮತ್ತೆ ಎಮೋಷನಲ್ ಪೋರ್ಷನ್ಸು ಸಿನಿಮಾದ ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು. ಸಿನಿಮಾ ಕಂಪ್ಲೀಟ್ ಆಗಿ ಅವರ ಹೆಗಲೆ ಮೇಲೆ ನಿಂತಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಒಂದು ಕಡೆ ಫ್ಯಾಮಿಲಿ ಪೋರ್ಷನ್ಸ್ ನಲ್ಲಿ ತುಂಬಾ ಸೆಟಲ್ ಆಗಿ ಪರ್ಫಾರ್ಮ್ ಮಾಡ್ತಾರೆ, ಇನ್ನೊಂದು ಕಡೆ ಆಕ್ಷನ್ ಮೋಡ್ಗೆ ಹೋದಾಗ ಕಂಪ್ಲೀಟ್ಲಿ ಬೇರೆಯದ್ದೇ ಎನರ್ಜಿಯನ್ನ ತೋರಿಸಿದ್ದಾರೆ. ಎಸ್ಪೆಷಲಿ ಅವರ ಪಾತ್ರದ 2 ಶೇಡ್ಸ್ ಅನ್ನ ಬ್ಯಾಲೆನ್ಸ್ ಮಾಡಿರುವಂತಹ ರೀತಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಈ ಸಿನಿಮಾ ನೋಡಿದ್ಮೇಲೆ ಸಮಂತಾ ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಫ್ಯಾನ್ ಬೇಸ್ ಅನ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ಇನ್ನಷ್ಟು ಕ್ಲಿಯರ್ ಆಯ್ತು. ಅಂಡ್ ಒಂದು ಫೀಮೇಲ್ ಲೆಡ್ ಫಿಲಂಗೆ ಹೌಸ್ಫುಲ್ ಕ್ರೌಡು, ಶಿಲ್ಲೆಗಳು, ಚಪ್ಪಾಳೆ ಎಲ್ಲ ನೋಡಿ ಒಂಥರ ಖುಷಿ ಕೂಡ ಆಯ್ತು. ಇಲ್ಲಿ ನನಗೆ ಬ್ರಿಲಿಯಂಟ್ ಅಂತ ಅನ್ಸಿದಂತಹ ಇನ್ನೊಂದು ವಿಷಯ ಅಂದ್ರೆ ಇಲ್ಲಿನ ಆಕ್ಷನ್ಸ್. ಆ ಫೈಟ್ಸ್ ನ ಕ್ಯಾಪ್ಚರ್ ಮಾಡಿರುವಂತಹ ರೀತಿ, ಅದರ ಕೊರಿಯೋಗ್ರಫಿ ಎಲ್ಲವೂ ರಿಯಲಿಸ್ಟಿಕ್ ಆಗಿತ್ತು. ಇದ್ದಂತಹ ಎಲ್ಲಾ ಆಕ್ಷನ್ ಬ್ಲಾಕ್ಸ್ಗೂ ಒಂದು ಪರ್ಪಸ್ ಇತ್ತು. ರೀಸೆಂಟ್ ಟೈಮ್ಸ್ ನಲ್ಲಿ ತೆಲುಗುನಲ್ಲಿ ನೋಡಿರುವಂತಹ ಒನ್ ಆಫ್ ದ ಸ್ಲಿಕ್ ಆಕ್ಷನ್ ಕೊರಿಯೋಗ್ರಫಿ ಅಂತ ಖಂಡಿತ ಹೈಲೈಟ್ ಮಾಡ್ತೀನಿ. ಇಲ್ಲಿನ ಸಪೋರ್ಟಿಂಗ್ ಕ್ಯಾಸ್ಟ್ ಕೂಡ ಡೀಸೆಂಟ್ ವರ್ಕ್ ಅನ್ನ ಮಾಡಿದ್ದಾರೆ. ದಿಗಂತ್ ಅವರು, ಗೌತಮಿ ಮತ್ತು ಬೇರೆ ಪಾತ್ರಗಳು ಕತೆಗೆ ಬೇಕಿರುವಂತಹ ಸಪೋರ್ಟ್ ಅನ್ನ ಕೊಡ್ತಾರೆ. ಗುಲ್ಶನ್ ದೇವಯ್ಯ ಕೂಡ ಆಸ್ ವಿಲನ್ ಒಂದು ಸ್ಟ್ರಾಂಗ್ ಸ್ಕ್ರೀನ್ ಪ್ರೆಸೆನ್ಸ್ ಅನ್ನ ತಗೊಂಡ್ಬಂದಿದ್ದಾರೆ. ಅವರ ಪಾತ್ರನ ಇನ್ನಷ್ಟು ಡೀಪ್ ಆಗಿ ಎಕ್ಸ್ಪ್ಲೋರ್ ಮಾಡಬಹುದಿತ್ತೇನೋ, ಬಟ್ ಇದ್ದಷ್ಟು ಕಾಲ ಹಿ ವಾಸ್ ಬ್ರಿಲಿಯಂಟ್. ಇನ್ನು ನಂದಿನಿ ರೆಡ್ಡಿ ಅವರ ಡೈರೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಇವರು ರೆಗ್ಯುಲರ್ ಕಮರ್ಷಿಯಲ್ ಆಕ್ಷನ್ ಸಿನಿಮಾ ರೂಟ್ಗೆ ಹೋಗಿಲ್ಲ. ಫ್ಯಾಮಿಲಿ ಎಮೋಷನ್ಸ್ ಮತ್ತೆ ಆಕ್ಷನ್ ನ ಬ್ಲೆಂಡ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಒಂದೊಂದು ಕಡೆ ಅದು ಸೂಪರ್ ಆಗಿ ವರ್ಕ್ ಆಗುತ್ತೆ. ಎಸ್ಪೆಷಲಿ ಫ್ಯಾಮಿಲಿ ಮೆಂಬರ್ಸ್ ಮಧ್ಯ ಇರುವಂತಹ ಇಂಟರಾಕ್ಷನ್ಸ್, ಕಾಮಿಡಿ ಬಿಟ್ಸ್ ಗಳು ಮತ್ತೆ ಫೀಲ್ ಗುಡ್ ಮೂಮೆಂಟ್ಸ್ ನಮಗೆ ಚೆನ್ನಾಗಿ ಕನೆಕ್ಟ್ ಆದ್ವು. ಕಾಮಿಡಿ ಸೀನ್ಸ್ ವರ್ ವೆಲ್ ರಿಟನ್, ಎಲ್ಲೂ ಫೋರ್ಸ್ಡ್ ಕಾಮಿಡಿ ಹಾಕದೆ ಒಳ್ಳೆ ನಗುವನ್ನ ಹುಟ್ಟಿಸ್ತಾರೆ. ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ, ಸಂತೋಷ್ ನಾರಾಯಣನ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರು ಆಕ್ಷನ್ ಪೋರ್ಷನ್ಸ್ ಗೆ ಒಳ್ಳೆ ಸಪೋರ್ಟ್ ಅನ್ನ ಕೊಡುತ್ತೆ. ಕೆಲವು ಸೀನ್ಸ್ ನಲ್ಲಿ ಟೆನ್ಷನ್ ನ ಬಿಲ್ಡ್ ಮಾಡೋದ್ರಲ್ಲಿ BGM ಒಳ್ಳೆ ಕೆಲಸ ಮಾಡಿದೆ. ಅಂಡ್ ತಸಾದ್ಯಾ ಎಂಬ ಹಾಡು ಕೇಳೋದಕ್ಕೆ ಜಾಲಿ ಆಗಿತ್ತು. ನನ್ನ ಪ್ಲೇ ಲಿಸ್ಟ್ ಗೆ ಕೂಡ ಆ ಹಾಡು ಆಡ್ ಆಗಿದೆ. ಬಜೆಟ್ ನಲ್ಲಿ ತುಂಬಾನೇ ಕಂಟ್ರೋಲ್ ಮಾಡಿದೀವಿ ಅಂಡ್ ಫಸ್ಟ್ ಡೇಗೆನೆ ಪ್ರಾಫಿಟ್ ಗೆ ಬರ್ತೀವಿ ಅಂತ ಸಮಂತಾ ಅವರು ರೀಸೆಂಟ್ಲಿ ಹೇಳ್ಕೊಂಡಿದ್ರು. ಕನ್ಸಿಡರಿಂಗ್ ದಟ್ ವಿಜುವಲ್ಸ್ ಕೂಡ ರಿಚ್ ಆಗೇನೆ ಇತ್ತು. ಸಿನಿಮಾಗೆ ಬೇಕಿರುವಂತಹ ಸ್ಕೇಲ್ ಅನ್ನ ಮೇಂಟೈನ್ ಮಾಡಿದ್ದಾರೆ ಖಂಡಿತ. ಆದ್ರೆ ಸಿನಿಮಾ ಪರ್ಫೆಕ್ಟ್ ಅಂತೂ ಅಲ್ವೇ ಅಲ್ಲ ಗುರುವೆ. ಫಸ್ಟ್ ಹಾಫ್ ತೀರಾನೇ ಎಂಗೇಜಿಂಗ್ ಆಗಿತ್ತು. ಕಾಮಿಡಿ ಕೂಡ ಸಿನಿಮಾಗೆ ಪುಷ್ ಅನ್ನ ಕೊಟ್ಕೊಂಡು ಹೋಗ್ತಾ ಇತ್ತು. ಬಟ್ ಸೆಕೆಂಡ್ ಹಾಫ್ ನ ಕೆಲವು ಸೀನ್ಸ್ ಗಳು ಕಥೆಯ ಚೌಕಟ್ಟಿನ ಹೊರಗಡೆ ಬಂದ್ಬಿಟ್ವು ಅನ್ನೋದು ನಮ್ಮ ಒಪಿನಿಯನ್. ಇನ್ನು ಇಲ್ಲಿದ್ದ ಪೊಲಿಟಿಕಲ್ ಆಂಗಲ್ ಯಾಕೆ ಬಂತು, ಅದರ ಪರ್ಪಸ್ ಏನು ಅಂತ ಕ್ಲಿಯರ್ ಆಗಿ ಸೆಟ್ ಮಾಡಿಲ್ಲ. ಮೊದಲೇ ಹೇಳ್ದಂಗೆ ಗುಲ್ಶನ್ ದೇವಯ್ಯ ಅವರ ರೋಲ್ ನ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಒಳ್ಳೆ ಮೂಮೆಂಟ್ಸ್ ಇದೆ. ಬಟ್ ಅವ್ರಿಗೆ ಇನ್ನಷ್ಟು ಸ್ಕ್ರೀನ್ ಪ್ರೆಸೆನ್ಸ್ ನ ಖಂಡಿತವಾಗ್ಲೂ ಇಲ್ಲಿ ಕೊಡಬೇಕಿತ್ತು. ಸೊ ಫೈನಲಿ ಖಡಕ್ ಆಗಿ ಹೇಳೋದಾದ್ರೆ, ಮಾ ಇಂಟಿ ಬಂಗಾರಂ ಒಂದು ಗುಡ್ ವಾಚ್. ಫ್ಯಾಮಿಲಿ ಡ್ರಾಮಾ, ಆಕ್ಷನ್ಸ್ ಮತ್ತೆ ಸಮಂತಾ ಅವರ ಪರ್ಫಾರ್ಮೆನ್ಸ್ ಇಂದ ಈ ಸಿನಿಮಾ ಸ್ಟ್ಯಾಂಡ್ ಔಟ್ ಆಗಿ ನಿಲ್ಲುತ್ತೆ. ಪರ್ಫೆಕ್ಟ್ ಸಿನಿಮಾ ಅಲ್ವೇ ಅಲ್ಲ, ಆದ್ರೆ ಥಿಯೇಟರ್ ನಲ್ಲಿ ಒಳ್ಳೆ ಫನ್ ಕೊಡುತ್ತೆ. ಸಮಂತಾ ಫ್ಯಾನ್ಸ್ಗೆ ಇದು ಮಸ್ಟ್ ವಾಚ್ ಅಂತಾನೆ ಹೇಳ್ಬೋದು. ಇದಾಗಿತ್ತು ಮಾ ಇಂಟಿ ಬಂಗಾರಂ ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.